ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11ಕ್ಕೆ ಸಂಬಂಧಪಟ್ಟಂತೆ ಕಿಚ್ಚ ಸುದೀಪ್ ರವರು ಈ ದಿನ ಜನವರಿ 20ರಂದು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಅವರ ಎಕ್ಸ್ ಖಾತೆನಲ್ಲಿ. ಆ ಟ್ವೀಟ್ ನ ವಿವರಣೆ ಏನು ಅಂತಂದ್ರೆ, ಕಿಚ್ಚ ಸುದೀಪ್ ರವರು ಈಗಾಗಲೇ ಹೇಳಿದ್ದಂತೆ ಬಿಗ್ ಬಾಸ್ ಸೀಸನ್ 11 ಅವರ ಕೊನೆಯ ಬಿಗ್ ಬಾಸ್ ಸೀಸನ್ ಆಗಿರುತ್ತೆ. ಮುಂದಿನ ಸರಣಿಗಳನ್ನ ತಾನು ಮಾಡೋದಿಲ್ಲ ಅಂತೇಳಿ ಈ ಹಿಂದೆ ಬಿಗ್ ಬಾಸ್ 11ರ ಪರಿಚಯ ದಿನವೇ ಹೇಳಿದ್ರು. ಆ ಒಂದು ಮಿಡಲ್ ಅಲ್ಲೂ ಕೂಡ ಆ ಮಾತನ್ನ ಹೇಳಿದ್ರು. ಬಿಗ್ ಬಾಸ್ ಸೀಸನ್ 11 ನಡೆಯುವಂತಹ ಮಧ್ಯಭಾಗದಲ್ಲೂ ಕೂಡ ಹೇಳಿದ್ರು. ಇದೀಗ ಈ ವಿಷಯಕ್ಕೆ ಮತ್ತೊಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ರವರು. ಇದೀಗ 11 ಸೀಸನ್ ಗಳಲ್ಲಿ ನನ್ನ ಕೈಲಾದ ಮಟ್ಟಿಗೆ ಸೀಸನ್ ಅನ್ನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಕಲರ್ಸ್ ಕನ್ನಡ ನನಗೆ ಕೊಟ್ಟಂತಹ ಒಂದು ಆಪರ್ಚುನಿಟಿನ ನಾನು ಅಚ್ಚುಕಟ್ಟಾಗಿ ಬಳಸ್ಕೊಂಡಿದ್ದೇನೆ ಹಾಗೂ ತನ್ನ ಅಭಿಮಾನಿಗಳಿಗೆ ಬೇಕಾದ್ದನ್ನ ತಾನು ಕೊಟ್ಟಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಕಿಚ್ಚ ಸುದೀಪ್ ರವರು ಮುಂದಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ಹೆಚ್ಚು ಸಮಯನ ಕಳಿತೀನಿ ಅನ್ನೋದು ಮಾತನ್ನು ಕೂಡ ಹೇಳಿದ್ದಾರೆ. ಹಾಗೆ ಇದು ತನ್ನ ಕೊನೆಯ ನಿರೂಪಣೆ ಅನ್ನೋದನ್ನು ಕೂಡ ಕಿಚ್ಚ ಸುದೀಪ್ ರವರು ಈ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದರ ಮೂಲಕ ಕಿಚ್ಚ ಸುದೀಪ್ ರವರು ಇನ್ನು ಮುಂದೆ ಬಿಗ್ ಬಾಸ್ ಸೀಸನ್ 12 ಆಗ್ಲಿ ಅಥವಾ ಬಿಗ್ ಬಾಸ್ ನ ಮುಂದಿನ ಸರಣಿಗಳಲ್ಲಾಗಿ ಕಾಣಿಸ್ಕೊಳ್ಳೋದಿಲ್ಲ ಅನ್ನುವಂತ ಸ್ಪಷ್ಟನೆಯನ್ನ ಗಂಭೀರವಾಗಿ ನೀಡಿದ್ದಾರೆ. ಹಾಗೂ ಅವರ ಅಭಿಮಾನಿಗಳು ಈ ಒಂದು ಟ್ವೀಟ್ಗೆ ಕಮೆಂಟ್ ಅನ್ನ ಕೂಡ ಮಾಡಿದ್ದಾರೆ. ಅವರು ಬಿಗ್ ಬಾಸ್ ಸೀಸನ್ ಕೊನೆಯ ನಿರೂಪಣೆ ಅಂತ ಹೇಳಿರೋದು ಸಂತಸಾನೆ. ಅವರು ಸಿನಿಮಾಗಳಲ್ಲಿ ಹೆಚ್ಚೆಚ್ಚು ಬ್ಯುಸಿ ಆಗ್ಲಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಗೆ ಕೊಡಲಿ ಅಂತ ಹೇಳಿ ಕೇಳ್ಕೊಂಡ್ರು. ಯಾಕಂದ್ರೆ ಅವರ ಸಿನಿಮಾಗಳು ಬಹಳ ಕಡಿಮೆ ಆಗ್ಬಿಟ್ವು, ರೇರ್ ಆಗ್ಬಿಟ್ವು. ಇದೀಗ ಮ್ಯಾಕ್ಸ್ ಬಹಳ ಹೆಚ್ಚು ಮುನ್ನುಗ್ತಾ ಇದೆ. ಸಿನಿಮಾ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಓಡ್ತಾ ಇದೆ. ಇಂತಹ ಒಳ್ಳೊಳ್ಳೆ ಸಿನಿಮಾಗಳನ್ನ ವರ್ಷಕ್ಕೆ ಎರಡೆರಡು ಸಿನಿಮಾಗಳನ್ನ ಕೊಡಿ ಅಂತ ಹೇಳಿ ಅವರ ಅಭಿಮಾನಿಗಳು ಕೇಳ್ಕೊಳ್ತಿದ್ದಾರೆ. ಹಾಗೆ ಮುಂದಿನ ಬಿಗ್ ಬಾಸ್ ಅನ್ನ ಯಾರು ನಡೆಸ್ಕೊಡ್ತಾರೆ ಅಥವಾ ಮುಂದಿನ ಬಿಗ್ ಬಾಸ್ ನ ನಿರೂಪಣೆ ಯಾರು ಮಾಡ್ತಾರೆ, ಇಷ್ಟೇ ಎನರ್ಜೆಟಿಕ್ ಆಗಿ, ಇಷ್ಟೇ ಅಚ್ಚುಕಟ್ಟಾಗಿ, ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ಯಾವ ಒಬ್ಬ ನಟನ ಕೈಲಿ ಇನ್ನು ಈ ಬಿಗ್ ಬಾಸ್ ಅನ್ನ ಮಾಡೋಕ್ಕಾಗತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕು. ಯಾಕಂದ್ರೆ ಬೇರೆ ಭಾಷೆಗಳಲ್ಲಿ ಬಿಗ್ ಬಾಸ್ ಆಂಕರ್ಗಳು, ನಿರೂಪಕರು ಬದಲಾದ್ರು, ಆದ್ರೆ ಕನ್ನಡ ಬಿಗ್ ಬಾಸ್ ನಲ್ಲಿ ಮಾತ್ರ ಕೊನೆಯವರೆಗೂ ಅಂದ್ರೆ ಸೀಸನ್ 1 to 11 ವರೆಗೂ ಸತತ 11 ಸೀಸನ್ ಗಳನ್ನ ಒಬ್ಬ ನಿರೂಪಕ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ನಡೆಸಿಕೊಂಡಂತಹ ನಿರೂಪಕ ಅಂತ ಹೇಳ್ಬೋದು. ಯಾವುದೇ ಭಾಷೆಯಲ್ಲೂ ಇಷ್ಟು ಸೀಸನ್ ಗಳನ್ನ ಮಾಡಿದ್ದು ಇಲ್ಲವೇ ಇಲ್ಲ. ಅಲ್ಲಿ ಬದಲಾಗ್ತಾ ಇದ್ರು ನಿರೂಪಕರು, ಬಟ್ ನಮ್ಮ ಭಾಷೆಯಲ್ಲಿ ಬದಲಾಗ್ಲಿಲ್ಲ. ಇದು ಕಿಚ್ಚ ಸುದೀಪ್ ರವರ ಒಂದು ತಾಳ್ಮೆ ಹಾಗೂ ಅವರಿಗಿದ್ದಂತಹ ಒಂದು ಪವರ್ ಅಂತ ಹೇಳ್ಬೋದು. ಜನರು ಅವರ ನಿರೂಪಣೆಯನ್ನ ಬಹಳ ಇಷ್ಟಪಡ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಬಿಗ್ ಬಾಸ್ ಸೀಸನ್ 12 ಆಗಿರ್ಬೋದು ಅಥವಾ ಮುಂದೆ ಬರುವಂತಹ ಸೀಸನ್ ಗಳನ್ನ ಯಾರು ನಿರೂಪಣೆ ಮಾಡ್ತಾರೆ ಅನ್ನೋದಕ್ಕೆ ದೊಡ್ಡ ಪ್ರಶ್ನೆಗೆ ಉತ್ತರವನ್ನ ಕಲರ್ಸ್ ಕನ್ನಡ ಟೀಮ್ ಕೊಡ್ಬೇಕು ಅಂತ ಹೇಳ್ತಿವೆ. ಯಾಕಂದ್ರೆ ಮುಂದೆ ಯಾರು ಈ ಒಂದು ನಿರೂಪಣೆಯನ್ನ ಮಾಡ್ತಾರೆ, ಜನ ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಬಿಗ್ ಬಾಸ್ ಅಂದ್ರೆ ಸುದೀಪ್, ಸುದೀಪ್ ಅಂದ್ರೆ ಬಿಗ್ ಬಾಸ್ ಅಂತ ಮಾತು. ಯಾರನ್ನೇ ಕೇಳಿ ನೀವು ಸುದೀಪ್ ಬಿಟ್ರೆ ಬಿಗ್ ಬಾಸ್ ಅನ್ನ ಮತ್ಯಾರು ನಡೆಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಮುಂದೆ ಯಾವ ನಟ ಈ ಒಂದು ಬಿಗ್ ಬಾಸ್ ಸೀಸನ್ ಅನ್ನ ಅಥವಾ ಯಾವ ನಟಿಗೆ ಬಿಗ್ ಬಾಸ್ ಸೀಸನ್ ಅನ್ನ ನಡೆಸ್ಕೊಡೋದಕ್ಕೆ ನಿರೂಪಕರಾಗಿ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಇದು ಒಂದು ರೀತಿಯಾದಂತಹ ಏನು ಸರ್ಪ್ರೈಸ್ ಅಂತ ಹೇಳ್ಬೋದು. ಯಾರು ಮುಂಬರುವ ಬಿಗ್ ಬಾಸ್ ನ ನಿರೂಪಕರು ಅನ್ನೋದನ್ನ ಇನ್ನೊಂದಷ್ಟು ತಿಂಗಳಲ್ಲೇ ರಿವೀಲ್ ಆಗುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಸೀಸನ್ 11 ಮುಗಿತಿದ್ದಂತೆ ಒಂದಷ್ಟು ಟೈಮ್ ಬ್ರೇಕ್ ನ ನಂತರ ಇನ್ನೊಂದು ಸೀಸನ್ ನ ಹೊರಗೆ ತಂದೆ ತರತ್ತೆ ಕಲರ್ಸ್ ಕನ್ನಡ. ಆಗ ಗೊತ್ತಾಗುತ್ತೆ ಬಿಗ್ ಬಾಸ್ ಕನ್ನಡದ ಮುಂದಿನ ನಿರೂಪಕರು ಯಾರು ಅಂತ. ಕಿಚ್ಚ ಸುದೀಪ್ ರವರ ಈ ಡಿಸಿಷನ್ಸ್ ನ ಅವರ ಅಭಿಮಾನಿಗಳು ಹಾಗೂ ಕನ್ನಡಿಗರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಕಿಚ್ಚ ಸುದೀಪ್ ರವರ ಮುಂಬರುವ ಸಿನಿಮಾಗಳಿಗೆ ಆಲ್ ದ ಬೆಸ್ಟ್ ಅನ್ನು ಕೂಡ ಹೇಳ್ತಿದ್ದಾರೆ. ಹಾಗೆ ಸುದೀಪ್ ರವರ ಈ ನಿರ್ಣಯ ಅಥವಾ ಈ ನಿರ್ಧಾರ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.